ಅರ್ಜುನನ ಶರವಿದ್ಯೆ ವಿವರಿಸೆ ದುರ್ಜಯವಲ ಗರುವತನದಲ್ಲಿ ಗರ್ಜಿಸಿದೊಡೆ ನಹುದೂಗೆನುತ ಗುರುಸೂನು ಹರುಷದಲ್ಲಿ ನಿರ್ಜರರು ಮಜಾ ಭಾಪುರೇಗೆನಲು ಆವರ್ಜಿಸಿದ ತಿರುವಿನಲಿ ಸಂಗರ ನಿರ್ಜಿತಾರಿಯನೆಸಲು ಕಣೆಗಳು ಕವಿದವು ಅಂಬರಕ್ಕೆ. ವಿರಾಟ ಪರ್ವದ 8ನೇ ಸಂಧಿಯ 42ನೇ ಪದ್ಯ ಇದು. ಇಲ್ಲಿ ಈಗ ಅರ್ಜುನ ಮತ್ತು ಅಶ್ವತ್ಥಾಮ ಒಬ್ಬರಿಗೊಬ್ಬರು ಎದುರಾಗಿದ್ದಾರೆ. ಎಂದಿನ ಹಾಗೆ ಅವರ ನಡುವೆ ಕೂಡ ಮಾತಿನ ಯುದ್ಧ ನಡೆದಿದೆ. ಅರ್ಜುನನಿಗೆ ಅಶ್ವತ್ಥಾಮನ ಬಹಳ ಒಳ್ಳೆಯ ಪರಿಚಯ ಇದೆ. ಹಾಗೆ ಅಶ್ವತ್ಥಾಮನಿಗೆ ಕೂಡ ಅರ್ಜುನನ ಬಗ್ಗೆ ಬಹಳ ಚೆನ್ನಾಗಿಯೇ ಗೊತ್ತಿದೆ. ಅದನ್ನೆಲ್ಲ ನೆನೆದು ಅಶ್ವತ್ಥಾಮ ತನ್ನ ಮನಸ್ಸಿನಲ್ಲೇ ಈಗ ಹೇಳ್ಕೊಳ್ತಾ ಇದ್ದಾನೆ. ಅರ್ಜುನನ ಶರವಿದ್ಯೆ ವಿವರಿಸಿ ದುರ್ಜಯವಲ ಅಂತ ಆತ ಹೇಳ್ಕೊಳ್ತಾ ಇದ್ದಾನೆ. ಅವನಿಗೆ ಗೊತ್ತು ಅರ್ಜುನನ ಶೌರ್ಯ ಎಂಥದ್ದು ಅನ್ನೋದು ಗೊತ್ತು, ಅವನ ಬಿಲ್ವಿದ್ಯೆ ಎಂಥದ್ದು ಅಂತ ಗೊತ್ತಿದೆ ಅವನಿಗೆ. ತಂದೆ ಅವನಿಗೆ ಕಲಿಸಿಕೊಡುವಾಗ ಎಲ್ಲ ನೋಡಿದಂಥವನವನು. ಹಾಗಾಗಿ ಇವನ ಈ ಬಿಲ್ವಿದ್ಯೆಯನ್ನು ತಡೆಯೋದಕ್ಕೆ ಬಹಳ ಕಷ್ಟ ಅಂತ ಗೊತ್ತಿದೆ ನಿಜ. ಆದ್ದರಿಂದ ನಾನು ಈಗ ತಡ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಗರುವತನದಲ್ಲಿ ಗರ್ಜಿಸಿ, ಅಂದರೆ ಆ ಒಂದು ಶೌರ್ಯದಿಂದ ಆತ ಏನೂ ಕಡಿಮೆ ಇಲ್ಲ, ಅವನು ಕೂಡ ಗರ್ಜಿಸಿ ಗುರುಸೂನು ಆ ದ್ರೋಣರ ಪುತ್ರನಾದಂಥ ಅಶ್ವತ್ಥಾಮನು ಹರುಷದಲ್ಲಿ ಬಹಳ ಹರುಷದಿಂದಲೇ ಕೂಡ ಯುದ್ಧ ಮಾಡ್ತಾ ಇದ್ದಾನೆ. ಅವನು ಈ ಒಂದು ಯುದ್ಧವನ್ನು ನಿರ್ಜರರು ಅಂದರೆ ಅಲ್ಲಿ ದೇವತೆಗಳು ಮೇಲೆ ನೋಡ್ತಾ ಇರ್ತಕ್ಕಂಥ ಯುದ್ಧವನ್ನು ನೋಡ್ತಾ ಇದ್ದಂಥ ದೇವತೆಗಳು ಬಲ ಭಾಪು ಅಂತ ಹೇಳುವಂಥ ರೀತಿಯಲ್ಲಿ, ಮಜರೆ ಭಾಪುರೇ ಬಲ ಭೇಷ್ ಅಂತ ಹೇಳುವ ರೀತಿಯಲ್ಲಿ ತನ್ನ ಹೆದೆಯೇರಿಸಿದ ಬಿಲ್ಲನ್ನು ಬಗ್ಗಿಸಿ ಬಾಣವನ್ನು ಹೂಡಿ ಬಿಡ್ತಾ ಇದ್ದಾನೆ ಶರಗಳನ್ನು. ಆ ಬಿಟ್ಟಂತಹ ಕಣೆಗಳು, ಆ ಬಾಣಗಳೇನಿದೆ ಕವಿದವಂಬರಕ್ಕೆ ಆಕಾಶವನ್ನೇ ಮುಚ್ಚುವ ಹಾಗೆ ಅವನು ಅರ್ಜುನನ ಮೇಲೆ ಬಾಣಗಳನ್ನು ಸುರಿಸಿದ. ಎಂಥ ಅರ್ಜುನ! ನಿರ್ಜಿತಾರಿ, ಅವನು ದೇವತೆಗಳನ್ನೂ ಸಹ ಗೆಲ್ಲಬಲ್ಲಂಥ ಅರ್ಜುನ. ಅಂಥ ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನೇ ಅಶ್ವತ್ಥಾಮ ಸುರಿಸುತ್ತಿದ್ದಾನೆ ಅಂತ ಕವಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಕುರುತನು ಜನಲ ವಿಭಾಡಿಸಿ ಕುರುಳುಗೆಡಿಸಲು ಬಹುದೇ ನೋಡು ಉತ್ತರ ಸುಯೋಧನ ಸೈನ್ಯ ಶರಧಿಯ ಗುಂಪಿನ ಅತಿ ಬಲರ ನೋಡು. ಹರನ ಸರಿದೊರೆಯಸ್ತ್ರ ವಿದ್ಯಾಧರರು ಮರ್ಥ್ಯರುಳು ಆರುಲೇಸು. ಹರನ ಸರಿದೊರೆಯಸ್ತ್ರ ವಿದ್ಯಾಧರರು ಮರ್ಥ್ಯರುಳು ಆರುಲೇಸೆಂದು ಉರುಳೆಗಡಿದನು ಪಾರ್ಥನು. ಅಶ್ವತ್ಥಾಮನ ಅಂಬುಗಳ ಉರುಳೆಗಡಿದನು. ವಿರಾಟ ಪರ್ವದ 8ನೇ ಸಂಧಿಯ 43ನೇ ಪದ್ಯ ಇದು. ಅರ್ಜುನ ಅಶ್ವತ್ಥಾಮನಿಗೆ ಉತ್ತರವಾಗಿ ಈಗ ಯುದ್ಧವನ್ನು ಮುಂದುವರಿಸಬೇಕಾಗಿದೆ. ಆಗ ಹೇಳುವಂಥ ಮಾತುಗಳು ಇದು ಅವನಿಗೇ ಹೇಳ್ತಕ್ಕಂಥ ಮಾತುಗಳು ಆಗಿದೆ. ಹಾಗೆ ಉತ್ತರನಿಗೆ ಹೇಳುವ ರೀತಿಯಲ್ಲೂ ಕೂಡ ಇದೆ ಅಂತ ನಾವು ಭಾವಿಸಬಹುದು. ಗುರುತನೂಜನಲ, ಅಶ್ವತ್ಥಾಮನನ್ನು ಕುರಿತು ಅವನು ಉತ್ತರನಿಗೆ ಹೇಳ್ತಾ ಇದ್ದಾನೆ, ನನ್ನ ಗುರುವಿನ ಮಗನಲ್ಲವೇ ಇವನು? ಹಾಗೆ ವಿಭಾಡಿಸಿ ಹುರುಳುಗೆಡಿಸಲು ಬಹುದೇ? ಅಂಥವನನ್ನು ನಾನು ಸೋಲಿಸಿ ಸತ್ವಹೀನನನ್ನು ಆಗಿಸಬಹುದೇ? ಇದು ಧರ್ಮವೇ ಅನ್ನುವಂತಹ ಪ್ರಶ್ನೆ ನನ್ನನ್ನು ನಿನ್ನನ್ನೂ ಕಾಡ್ತಾ ಇರಬಹುದಲ್ವೇ? ಉತ್ತರ ನೋಡು, ಈ ಒಂದು ಸುಯೋಧನನ ಕೌರವನ ಸೇನಾ ಶರಧಿ ಏನಿದೆ, ಇದರಲ್ಲಿ ಮಹಾವೀರರೆಲ್ಲ ಇದ್ದಾರಲ್ಲ, ಅಂತಹ ವೀರರಲ್ಲಿ ಈತ ಇನ್ನೂ ದೊಡ್ಡ ಮಹಾವೀರ. ಎಷ್ಟರ ಮಟ್ಟಿಗೆ ಅಂತಂದರೆ ಮನುಷ್ಯರಲ್ಲೇ ಇವನ ರೀತಿಯಲ್ಲಿ
ರುದ್ರನಿಗೆ ಅಂದರೆ ಆ ಈಶ್ವರನಿಗೆ ಹೆಗಲಣೆಯಾದಂಥ ಅಸ್ತ್ರವಿದ್ಯಾ ವಿಶಾರದರು ಯಾರೂ ಇಲ್ಲಪ್ಪ, ಅಂತಹ ಮಹಾವೀರ ಇವನನ್ನು ಸರಿದೂಗುವಂತಹ ವೀರರು ಬಹುಶಃ ಇಲ್ಲವೇ ಇಲ್ಲ ಅನ್ನುವ ರೀತಿಯಲ್ಲಿ ಅನಿಸುತ್ತೆ ನೋಡು ಅಂತ ಹೇಳ್ತಾನೆ ಅವನು ತನ್ನ ಬಾಣಗಳನ್ನು ಬಿಡ್ತಾ ಆ ಅಶ್ವತ್ಥಾಮ ಬಿಟ್ಟಂಥ ಎಲ್ಲ ಬಾಣಗಳನ್ನು ನಡುವಿನಲ್ಲೇ ಕತ್ತರಿಸಿ ಹಾಕ್ತಾ ಇದ್ದಾನಂತೆ. ಅಂದರೆ ಇಬ್ಬರೂ ಕೂಡ ವೀರರು, ದಂಡಿನಲ್ಲಿ ಸೋದರ ಮಾವನೇ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಯಾರಾದರೇನು ಬಲಾಬಲಗಳು ಗೊತ್ತಿದೆ ಇಬ್ಬರಿಗೂ ಕೂಡ. ಆದರೂ ಕೂಡ ಯುದ್ಧಕ್ಕೆ ನಿಂತಾಗ ಸರಿಸಮವಾಗಿ ನಾವು ಹೋರಾಡಲೇಬೇಕು, ಗೆಲುವು ಅನ್ನೋದು ಮುಖ್ಯ ಅಲ್ಲವೇ ಅಲ್ವಿ. ಆ ದೃಷ್ಟಿಯಲ್ಲಿ ಈತ ಗುರುಪುತ್ರನನ್ನು ಕೂಡ ಎದುರಿಸಿ ತನ್ನ ಬಾಣ ಪ್ರವಾಹವನ್ನು ಅವನ ಮೇಲೆ ಬಿಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾನೆ.